ಬರಲ್ಲ ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಆಗೋಗ್ಬಿಟ್ಟಿದ್ರಲ್ಲ. ನಮಸ್ತೆ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ದಿವಸ ಆರೋಗ್ಯದ ಅಂತ ಒಂದು ವಿಷಯ ಜೊತೆ ಯಾವ್ದು ಸಿಕ್ಕರೆ ನಾನು ನಿಮ್ಗೊಂದು ತೋರಿಸ್ಬೇಕಿಲ್ಲ. ಆ್ಯಕ್ಚುಲಿ ಇಲ್ಲಿ ಬ್ಯಾಕ್ ಸೈಡ್ ನೋಡಿ, ಇದು ನಾನು ತೊಗೊಂಡಿರೋ ಟ್ರೀಟ್ಮೆಂಟ್. ಓಕೆ, ಸೊ ಟ್ರೀಟ್ಮೆಂಟು ವರ್ಕ್ ಆದಮೇಲೆ, ಓಕೆ, ನಾನೇನು ಬಂದು ಫಸ್ಟ್ ಟ್ರೀಟ್ಮೆಂಟ್ಗೆಲ್ಲ ವರ್ಕ್ ಆದಮೇಲೆ ನಾನು ಇದೊಂದು ರಿಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಒಂದು ಭಟ್ರಹಳ್ಳಿ ಅಂತ ಇದೆ, ತುಂಬಾ ಜನರಿಗೆ ಗೊತ್ತಿರುತ್ತೆ. ಈ ಪುತ್ತೂರು ಕಟ್ಟು ಅಂತ ಹಾಕುವಂಥದ್ದು. ತುಂಬಾ ಜನ ಕೈ ನೋವು ಮಾಡ್ಕೊಂಡಿರ್ತೀರಾ, ಬೆನ್ನು ನೋವು ಮಾಡ್ಕೊಂಡಿರ್ತೀರಾ, ಮೂಳೆ ಉಳಿಸ್ಕೊಂಡಿರ್ತೀರಾ, ಕೀಲ್ ನೋವು ಅಲ್ಲಿ ಹಾಕಿದಾರಲ್ಲ, ಮಂಡಿ ನೋವು, ಸೊಂಟ ನೋವು, ಹಳೆ ನೋವು, ಮುರಿದ ಮೂಳೆ, ಜಾರದ ಕೀಲು, ಈ ಥರ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ಅಂಥವ್ರಿಗೋಸ್ಕರ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಹೆಲ್ಪ್ ಆಗಿದೆ. ನನಗೇನಾಗಿತ್ತು ಅಂತಂದ್ರೆ L1 ಮತ್ತೆ L2ದಲ್ಲಿ ತುಂಬಾ ಪೇನ್ ಇತ್ತು ವೀಕ್ಷಕರು. ಆಲ್ಮೋಸ್ಟ್ 6 ರಿಂದ 8 ತಿಂಗಳು ಅನುಭವಿಸಿದೀನಿ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾನು ಬೇರೆ ಬೇರೆ ರೀತಿ ಇದೆಲ್ಲ ತಗೊಂಡಿದ್ದೆ ಪರಿಹಾರ. ಬೇರೆ ಅಂದ್ರೆ ಯೂಶಲಿ ಫಿಸಿಯೋಥೆರಪಿ ಮಾಡಿಸಿದ್ದೀನಿ, ಎಲ್ಲ ಮಾಡಿಸಿದೆ, ಆದ್ರೆ ಯಾವುದೂ ಕೂಡ ವರ್ಕೌಟ್ ಆಗ್ಲಿಲ್ಲ. ಬ್ಯಾಕ್ ಟು ಪೇನ್, ಮತ್ತೆ ಬ್ಯಾಕ್ ಸ್ಟಾರ್ಟ್ ಆಗದೆ. ಜಾಸ್ತಿ ಅಂದ್ರೆ ನಂದು ಕಾರಣ ಡ್ರೈವಿಂಗ್ ಜಾಸ್ತಿ. ನಾನು ದಿನ ಓಡಾಡೋದೇ ಜಾಸ್ತಿ ಇರುತ್ತೆ. 100-150 ಕಿಲೋಮೀಟರ್ ಬೇರೆ ಬೇರೆ ಕಡೆ ಶೂಟ್ಗೆ ಹೋಗ್ತಾ ಇರ್ತೀವಿ. ಸೊ ಅದಕ್ಕೆ ಏನಾಯ್ತು ಅಂದ್ರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಇದು ಯಾವ್ದು ಆಗಲ್ಲಪ್ಪ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ ಅಂತಂದ್ರೆ ನೆಟ್ಟಲ್ಲಿ ಹುಡುಕಿದಾಗ ನನಗೆ ಇದಕ್ಕೆ ಸಿಕ್ತು, ಭಟ್ರಹಳ್ಳಿ ನಾಟಿ ವೈದ್ಯರು ಅಂತ. ಪ್ರಾಬ್ಲಮ್ ಏನಂತಂದ್ರೆ ಭಟ್ರಹಳ್ಳಿ ನಾಟಿ ವೈದ್ಯರು 2-3 ಕಡೆ ಇದೆ. ಯಾವ್ದು ಕರೆಕ್ಟ್ ಜೆನ್ಯೂನ್ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮವರೊಬ್ರು ಹೇಳಿದ್ರು, ಸರ್ ಊರು ಒಳಗಡೆ ಇದೆ. ಓಕೆ, ನೀವು ಕುಣಿಗಲ್ ರೋಡಲ್ಲಿ ಬಂದ್ರೆ, ಹಾಸನ್ ರೋಡಲ್ಲಿ, ನೆಲಮಂಗಲದಿಂದ ಹಾಸನ್ ರೋಡಲ್ಲಿ, ಕುಣಿಗಲ್ ರೋಡಲ್ಲಿ ಬಂದಾಗ ಭಟ್ರಹಳ್ಳಿ ಅಂತ ಸಿಗುತ್ತೆ. ಅಲ್ಲಿ ಮೇನ್ ರೋಡಲ್ಲಿ ಕೆಲವೊಂದು ಇದೆ ಹಾಸ್ಪಿಟಲ್ಗಳಿದೆ, ಬಟ್ ಅದಲ್ಲ ವೀಕ್ಷಕರೇ. ಅಲ್ಲಿಂದ ಸೀದಾ ಒಳಗಡೆ ಬರ್ಬೇಕು, ನೀವು ಸೀದಾ ಊರೊಳಗಡೆ ಬರ್ಬೇಕು. ಅಲ್ಲೇ ಇರುವಂತದ್ದು ಭಟ್ರಹಳ್ಳಿ ನಾಟಿ ವೈದ್ಯರು ಮೂಳೆ ಚಿಕಿತ್ಸಾ ಕೇಂದ್ರ. ಈ ಮನೆ ನೋಡ್ಕೊಳ್ಳಿ ನೀವು, ಲಕ್ಷ್ಮೀ ಚೆನ್ನಕೇಶ್ವರ ನಿಲಯ ಅಂತಿದೆಯಲ್ಲ, ಸೊ ಈ ಮನೆ ನೀವು ಒಂದು ಗುರ್ತಿಟ್ಕೊಂಡ್ಬಿಟ್ರೆ ಸಾಕು. ಸೊ ಇಲ್ಲಿ ಈ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ನಾನು ಫಸ್ಟ್ ಟೈಮ್ ಬಂದೆ. ಸೊ ಫಸ್ಟ್ ಟೈಮ್ ಬಂದಾಗ ಕೆಲವೊಂದು ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು ನಮ್ಗೆ. ಆಕ್ಚುಲಿ ಸ್ವಲ್ಪ ನೆಟ್ಟಿಗೆ ತೆಗೆಯುವಂಥದ್ದು, ಸ್ವಲ್ಪ ಆಯಿಲ್ ಇದೆ ಸರ್ದು, ಸೊ ಆಯಿಲ್ ಎಲ್ಲ ಹಾಕ್ಬಿಟ್ಟು ಇದು ಮಾಡಿದ್ರು. ಆಮೇಲೆ ಈ ತರ ಪ್ಯಾಚ್ ಮಾಡ್ತಾರೆ. ಓಕೆ, ವಾಯಿನ್ ಎಲ್ಲ ಈ ತರ ಕಂಪ್ಲೀಟ್ ಆಗಿ ಕಾಯಿನ್ ಎಲ್ಲ ಇಟ್ಬಿಟ್ಟು ಈ ತರ ಪ್ಯಾಚ್ ಮಾಡಿದ್ರು. ಸೊ ನಾನು ಅದ್ ಹೇಳ್ತಾ ಇರ್ಬೇಕಾದ್ರೆ ನಾನು ಫಸ್ಟ್ ಟೈಮ್ ಬಂದಿದ್ನಲ್ವಾ, ಫಸ್ಟ್ ವೀಕ್ ಅಲ್ಲಿ ಬಂದಿದ್ನಲ್ವಾ, ಆ ವಿಜುವಲ್ಸ್ ಎಲ್ಲ ಬರ್ತಾ ಇರ್ಬೋದು. ಸೊ ಅಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡೆ. ಏನಾಗ್ಬೋದು ಅಷ್ಟು ಗೊತ್ತಿರ್ಲಿಲ್ಲ ನಂಗೆ, ಇದು ವರ್ಕೌಟ್ ಆಗುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ 1 ವಾರ ಆಯ್ತು. 1 ವಾರ ಆಗ್ತಿದ್ದಂಗೆ ಒಂದು 50% ಓಕೆ ಆಯ್ತು. 50% ವರ್ಕ್ ಆಗುತ್ತೆ ಅನ್ನೋದು ನನಗೂ ಗೊತ್ತಾಯ್ತು. ಸೊ ಆಮೇಲೆ ಮತ್ತೆ ಬಂದೆ, ಮತ್ತೆ 2ನೇ ಸತಿ ಬಂದೆ, ಮತ್ತೆ ಸೇಮ್ ಕತೆ. ಒಂದಿಷ್ಟು ನೆಟ್ಗೆಲ್ಲ ತೆಗ್ದ್ಬಿಟ್ಟು, ಸ್ವಲ್ಪ ಲೋಷನ್ ಎಲ್ಲ ಹಚ್ಬಿಟ್ಟು, ಕಾಯಿನ್ ಇಟ್ಬಿಟ್ಟು ನನಗೆ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು. ಸೊ ಇವತ್ತು ಫೈನಲ್ ವಿಸಿಟ್. ಸೊ 3ನೇ ವಾರ ವಿಸಿಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು, ಸೊ ಒಂದು 3 ವಿಸಿಟ್ ಮಾಡಿ, 3 ವಿಸಿಟ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫೈನಲ್ 3ನೇ ವಿಸಿಟ್ ಅಲ್ಲಿ ನನಗೆ ಇವತ್ತು ಮತ್ತೆ ಹಾಕಿದ್ದಾರೆ. ಯಾಕಂತಂದ್ರೆ 95% ಇವತ್ತು ಗುಣ ಆಗಿದೆ ಅಂತ ಹೇಳ್ಬೋದು. ನನಗೆ ಆಕ್ಚುಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸೊ ಅವಾಗ ಸರ್ ಹತ್ರ ಕೇಳಿದೆ, ಸರ್ ನಾನು ನೀವು ಶೂಟ್ ಮಾಡ್ಕೋಬೋದಾ, ಈ ರೀತಿ ನಿಮ್ಮ ಮನೆಯೆಲ್ಲ ತೋರಿಸಬಹುದಾ ಅಂತಂದ್ರೆ, ಎಸ್ ಮಾಡಿ, ತೊಂದರೆ ಇಲ್ಲ. ತುಂಬಾ ಜನ ಬರ್ತಾರೆ, ಇಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇರ್ತಾರೆ. ನೋಡಿ, ತುಂಬಾ ಜನ ಬಂದಿದ್ದಾರೆ ಕೂಡ. ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರದ್ದು ತೊಂದರೆಗಳಿರುತ್ತೆ. ಮಂಡಿ ನೋವು, ಕೀಲ್ ನೋವು, ಅಲ್ಲಿ ಹಾಕಿದಾರಲ್ಲ ಎಲ್ಲಾ ತರ ನೋವು, ನಿಮ್ಗೆ ಎಲ್ಲೇ ಉಳುಕಿರ್ಲಿ, ಮಂಡಿ ನೋವು, ಬೆನ್ನು ತುಂಬಾ ಜನರಿಗೆ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಕೂಡ ಈ ತರ ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ಇಲ್ಲಿ ಬರ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಹತ್ರ ಕೇಳಿದೆ, ಸರ್ ತೋರಿಸ್ಬೋದಾ, ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಮಾಡಿಸಿ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಒಂಚೂರು ಲೈಟ್ ಆಗಿ ತೋರ್ಸೋಣ, ಸ್ವಲ್ಪ ಮುಂದೆ ಬನ್ನಿ. ಅಲ್ಲೋ ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ. ಮಂಡಿ ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಬೇರೆ ಬೇರೆ ರೀತಿ ಬೇರೆ ಬೇರೆ ಊರಿಂದೆಲ್ಲ ಬಂದಿರ್ತಾರೆ. ಸೊ ನಾವು ಅವ್ರನ್ನೆಲ್ಲ ತೋರ್ಸಕ್ ಆಗೋದಿಲ್ಲ, ಅವ್ರದ್ದು ಇದಿರುತ್ತೆ, ಪ್ರೈವೇಸಿ ಅಂತ ಇರುತ್ತೆ. ಸೊ ಅದಲ್ಲಿ ಇರ್ಲಿ, ಬಟ್ ನಾನು ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನನಗೆ 95% ವರ್ಕ್ ಆಗಿದೆ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬಟ್ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಮೋಸ ಹೋಗ್ಬಿಡಿ. ಎಷ್ಟೋ ಜನ ಹೌದು ಭಟ್ರಹಳ್ಳಿ ಅಂತ ಹೇಳ್ಕೊಂಡು ಯಾವ್ದಾದ್ರು ಬೇರೆ ಬೇರೆ ಕಡೆಯಲ್ಲಿ ಇದೆ, ಬೆಂಗಳೂರು ಮೂಲೆಲ್ಲ ಬೇರೆ ಬೇರೆ ಕಡೆ ಇರುತ್ತೆ. ಅಂಡ್ ಇಲ್ಲಿ ಬರಬೇಕಾದ್ರೂ ಅಷ್ಟೇ, ಕುಣಿಗಲ್ ಹೈವೇಲಿ ಮೇನ್ ರೋಡ್ ಅಲ್ಲಿ ಹಾಸ್ಪಿಟಲ್ಸ್ ಗಳಿದೆ. ನಾನ್ ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಆಗಿರೋದು ಇಲ್ಲಿ. ನೀವು ಬೇರೆ ಬೇರೆ ಕಡೆ ಹೂನಪ್ಪ ಭಟ್ರಹಳ್ಳಿ ಬೇರೆ ಬೇರೆ ಕಡೆ ನಾವು ತಗೊಂಡಿದ್ದೀವಿ, ಪುತ್ತೂರು ಕಟ್ಟು ಹಾಸ್ಕೊ ಬಂದಿದ್ದೀವಿ, ನೀನ್ ಹೇಳ್ದೆ ಆಗಿಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಬಟ್ ಆದ್ರೆ ನಾನು ಇಲ್ಲಿ ಊರ್ ಒಳಗಡೆ ಬಂದ್ಬಿಟ್ಟು ನನ್ನ ಮನೆ ತೋರಿಸ್ಲಿತ್ತಾನೆ, ಈ ಮನೆ ಹತ್ರ ಬಂದು ತಗೊಂಡ್ರೆ ಡೆಫಿನೆಟ್ಲಿ ನಿಮ್ಗೂ ಕೂಡ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಇನ್ನೊಂದೇನ್ ಗೊತ್ತಾ, ಕಾಸ್ಟ್ ಇದು ನಾನು ನಿಮ್ಗೆ ಆಕ್ಚುಲಿ ತಿಳಿಸ್ಕೊಳ್ಳೇಬೇಕು.
ತುಂಬಾ ಜನ ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಎಷ್ಟಾಗ್ಬೋದು ನೋಡಿ. ಫಿಸಿಯೋಥೆರಪಿಗೆ ನಾನು ಏನಿಲ್ಲ ಅಂದ್ರೂ ಕೂಡ 10,000 ಆದ್ರೆ 15,000 ಖರ್ಚು ಮಾಡಿದ್ದೀನಿ. ಬಟ್ ಡೆಫಿನೆಟ್ಲಿ ಇಲ್ಲಿ ಬಂದಾಗ ನಾನೇನ್ ಅನ್ಕೊಂಡೆ ಅಟ್ಲೀಸ್ಟ್ ₹1,000 ಆದ್ರೂ ತಗೊಂತಾರ ಒಂದು ವಿಸಿಟ್ ಅಂತಂದ್ರೆ. ಇಲ್ಲ ವೀಕ್ಷಕರೇ, 350 370 ಅಷ್ಟೇ ನೀವು ತಗೊಳ್ಳೋದೇ. ₹370 ಅದ್ರ ಮೇಲೆ ₹1 ತಗೊಳ್ಳಲ್ಲ. ಅಂಡ್ ಅದ್ರ ಜೊತೆಲಿ ನಿಮ್ಗೇನಾದ್ರೂ ಈ ಇದು ಬರುತ್ತೆ ಗೊತ್ತಾ, ಹಿಂಗ ಹಾಕೊಂತಾರಲ್ಲ, ಅದನ್ನ ಒಂದು ಸ್ಟೇ ಮಾಡಂತಾರಲ್ಲ, ಅದೆಲ್ಲ ಬೇಕು ಅಂತಂದ್ರೆ ಅದು ಸಪ್ರೇಟ್ ಚಾರ್ಜಸ್ ಆಗುತ್ತೆ. ಬೆಲ್ಟ್ಸ್ ಇರ್ಬೋದು, ಇವ್ರು ಬೆಲ್ಟ್ ಎಲ್ಲ ಏನ್ ರೆಕಮೆಂಡ್ ಮಾಡಲ್ಲ, ಅದು ಬೇರೆ ಬೇರೆ ರೀತಿ ಹೋಲ್ಡ್ ಮಾಡುತ್ತೆ ಗೊತ್ತಾ, ಆ ಬೆಲ್ಟ್ಸ್ ಗಳು ಬೇಕು ಅಂತಂದ್ರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಆಗುತ್ತೆ. ಬಟ್ ಇವ್ರು ತಗೊಳ್ಳುವಂಥದ್ದು ₹370-400 ಅಷ್ಟೇನೆ, ಅದೇ ಕಮ್ಮಿ ರೇಟ್ ಅಲ್ಲಿ. ಅಂದ್ರೆ ಇವತ್ತು ನೋಡಿ ಆಲ್ಮೋಸ್ಟ್ ₹1,000 ಒಳಗಡೆ ನಂದು ಒಂದು ಟ್ರೀಟ್ಮೆಂಟ್ ಆಯ್ತು. 95% ಗುಣ ಆಗಿದೆ ಅಂತ ಹೇಳ್ಬೋದು. ಸೊ ಅದರಿಂದ ಡೆಫಿನೆಟ್ಲಿ ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ಇಲ್ಲಿ ಹಾಕಿದಾರಲ್ಲ, ಮುರಿದ ಮೂಳೆ, ಜಾರಿದ ಕೀಲು, ಮಂಡಿ ನೋವು, ಸೊಂಟ ನೋವು, ಹಳೆ ನೋವು, ಮೂಳೆ ಮತ್ತು ನರಗಳಿಗೆ ಸಂಬಂಧಿಸಿದ ಎಲ್ಲಾ ವ್ಯಾಧಿಗಳನ್ನು ಇಲ್ಲಿ ಗುಣಪಡಿಸಲಾಗುತ್ತೆ. ಇಲ್ಲಿ ಕೃಷ್ಣಪ್ಪ ಅಂತ ಇರ್ತಾರೆ, ಶಶಿಕುಮಾರ್ ಅಂತ ಇರ್ತಾರೆ, ಇಬ್ರು ಇರ್ತಾರೆ. ಸೊ ಅವ್ರಿಬ್ಬರದು ನಂಬರ್ ಹಾಕಿರ್ತೀನಿ, ನೀವು ಎನಿ ಟೈಮ್ ಬರ್ಬೋದು. ಇಲ್ಲಿ ಯಾವತ್ತು ಓಪನ್ ಇರುತ್ತೆ. ನನ್ನ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರೋದು ಒಳ್ಳೇದು. ತುಂಬಾ ದೂರದಿಂದ ಬರ್ತಾ ಇದ್ರೆ ಅವ್ರು ಇದಾರೋ ಇಲ್ಲ ಅಂತ ತಿಳ್ಕೊಂಡು ಬರೋದು ತುಂಬಾ ಒಳ್ಳೇದು ವೀಕ್ಷಕರೇ. ಓಕೆನಾ? ಸೊ ನಮಸ್ಕಾರ ವೀಕ್ಷಕರೇ. ಬರಲ್ಲ, ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಆಗಿ ಹೋಗ್ಬಿಟ್ಟಿದ್ರಲ್ಲ. ಏನಾಯ್ತು? ಕುಂತ್ರೆ ತೆಗಿ. ದಾರಿ ತಪ್ಪಿಸ್ಬಿಟ್ಟವ್ರು ಅವ್ರು. ಹೊಡೆದ್ರಲ್ಲ ಸರ್, ಅಲ್ಲೇ ಸ್ವಲ್ಪ ನೋವು ಸರ್. 5% ಈ ಕಟ್ ಲಾಸ್ಟ್ ಆಯಿಲ್ ಕೊಟ್ಟಿದೀವ? ಇಲ್ಲ ಸರ್, ಕೊಟ್ಟಿಲ್ಲ. ಆಯಿಲ್ ಕೊಟ್ಟಿನ, ಆಯಿಲ್ ಹಚ್ಕೊಂಡು ಸೌಂಡ್ ಪಕ್ಕದಲ್ಲಿ ಎದ್ರಕಂತಾರೆ. ಆಲ್ರೆಡಿ ಎದ್ರಕೊಂಡ್ಬಿಟ್ಟಿದ್ದೀನಿ. ಸೌಂಡ್ ಅಪ್.